ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಡಿಸ್ಕವರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಈಗಾಗಲೇ ನಾವು 6ನೇ ತರಗತಿ ಗಣಿತದ ಮೊದಲ ಅಧ್ಯಾಯವನ್ನು ಶುರು ಮಾಡಿದ್ವಿ. ಭಾಗ 1 ಮತ್ತು ಭಾಗ 2 ವಿಡಿಯೋವನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಯಾರೆಲ್ಲ ನೋಡ್ಲಿಲ್ಲ ಅವರು ಹೋಗಿ ನೋಡ್ಬೋದು. ಇವತ್ತು ನಾವು ಅದೇ ಪಾಠದ ಹೊಸ ಅಭ್ಯಾಸ ಅಂದ್ರೆ ಅಭ್ಯಾಸ 1.1 ಮಾಡ್ಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ನಾವೇನ್ ಕಲ್ತಿದ್ದೇವೆ ಅದನ್ನ ಒಮ್ಮೆ ನೆನಪು ಮಾಡಿಕೊಳ್ಳೋಣ, ಮತ್ತೆ ನಾವು ಅಭ್ಯಾಸಕ್ಕೆ ಹೋಗೋಣ. ಸೊ ಇವುಗಳನ್ನ ಪ್ರಯತ್ನಿಸಿ ಅನ್ನೋ ಒಂದು ಪ್ರಶ್ನೆ. ಸಂಖ್ಯೆಯಲ್ಲಿ ಬರೆಯಿರಿ. ನೋಡಿ, ಇವರು ಅಕ್ಷರದಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನ ಸಂಖ್ಯೆಯಲ್ಲಿ ಬರಿಬೇಕು. ಹೇಗೆ ಬರಿಬಹುದು? 42,70,8. 42 ಲಕ್ಷ 42 ಅಂತ ಹೇಳಿ ಬರಿಬೇಕು, ಕೊಮ ಅನಂತರ ಸಾವಿರದ್ದು ಬರ್ತದಲ್ಲ, ಸಾವಿರದ ಕಟ್ಟು ಬರ್ತದೆ. ಎಷ್ಟು ಸಾವಿರ? 70,000. 70,000. ಸೊ 7 ಮತ್ತು 0. ಅನಂತರ 100ರ ಸ್ಥಾನದಲ್ಲಿ ಏನಿಲ್ಲ, ಹಾಗೆ 10ರ ಸ್ಥಾನದಲ್ಲಿ ಏನಿಲ್ಲ, ಬಿಡಿಯ ಸ್ಥಾನದಲ್ಲಿ 8 ಇದೆ. ಇದು 42,70,8 ಅಲ್ವಾ? ನೆಕ್ಸ್ಟ್ ಪ್ರಶ್ನೆ ನೋಡಿ, 7,60,50. 7 ಕೋಟಿ ಅಂತ ಹೇಳಿದ್ರೆ ಕೋಟಿ 7, ಕೊಮ ಲಕ್ಷದ್ದು ಏನು ಕೊಡ್ಲಿಲ್ಲ, ಸೊ ಲಕ್ಷದ ಕಟ್ಟುವಲ್ಲಿ ನಾವೇನ್ ಹಾಕ್ಬೇಕು? 0 ಹಾಕ್ಬೇಕು. 60,000. 60,000 ಅಂತ ಹೇಳಿ ಸಾವಿರದ ಕಟ್ಟಲ್ಲಿ 6 0 ಹಾಕ್ಬೇಕು. ಅನಂತರ 100ರ ಕಟ್ಟಲ್ಲಿ ಏನಿಲ್ಲ, ಮತ್ತೆ ಎಷ್ಟು? ಸಾರಿ, 100,50 ಅಲ್ವಾ? 100ರ ಕಟ್ಟಲ್ಲಿ ಏನಿಲ್ಲ, 10ರ ಕಟ್ಟಲ್ಲಿ 5, ಬಿಡಿಯ ಕಟ್ಟಲ್ಲಿ 0. ಸೊ ಇದು ಏನು? 7,60,50. ಹಾಗೆಯೇ ನೆಕ್ಸ್ಟ್ಗೆ ಬರುವ ನೆಕ್ಸ್ಟ್ ಸಂಖ್ಯೆ ಪ್ರಶ್ನೆ ನೋಡಿ, 4,5,6,0,7,8 ಈ ಅಂಕಿಗಳನ್ನ ಉಪಯೋಗಿಸಿ ಪ್ರತಿಯೊಂದು ಸಂಖ್ಯೆಯಲ್ಲಿ 6 ಅಂಕಿ ಇರುವಂತೆ ಸಂಖ್ಯೆಗಳನ್ನ 5 ಸಂಖ್ಯೆಗಳನ್ನ ರಚಿಸ್ಲಿಕ್ಕೆ ನಾವು. ಸೊ ಏನಾದ್ರೂ 5 ಸಂಖ್ಯೆಗಳನ್ನ ರಚಿಸ್ಬೇಕು. 6 ಅಂಕಿಗಳಿದೆ, ಸೊ ಅದನ್ನೇ ಡೈರೆಕ್ಟ್ ನಾನು ಬರಿತೇನೆ. 4, 5, 6, 0, 7, 8 6 ಅಂಕಿ ಇದೆ ಅಲ್ವಾ? ಸೊ ಇದೆಷ್ಟಾಯ್ತು? 4,56,078 ಆಯ್ತು. ಸೊ ಇನ್ನೊಂದು ಅದಲಿ ಬದಲಿ ಮಾಡಿ ಬರಿತೇನೆ. ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಹೋಗುವ. ಇದನ್ನ ಓದಿ ಈಗ. 8,76,050. ಮೂರನೇ ಸಂಖ್ಯೆ, ಲಕ್ಷದ ಸ್ಥಾನದಲ್ಲಿ 7 ತರ್ತೇನೆ, ಮತ್ತೆ 8 ತರ್ತೇನೆ. 6, 5, 4, 0. 7,86,540. ಸೊ ಇನ್ನೊಂದು ಸಂಖ್ಯೆ ಇಲ್ಲಿ 4 ತರ್ತೇನೆ. 0, 5, 6, 7, 8. ಇದೆಷ್ಟಾಯ್ತು? 4,05,678 ಆಯ್ತು. ಇನ್ನೊಂದು ಸಂಖ್ಯೆ ಬರೀಲಿಕ್ಕೆ ಉಂಟು. 5 ಸಂಖ್ಯೆಗಳನ್ನ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಯಾವುದೇ ನೀವು ನಂಬರನ್ನ ಆಚೀಚೆ ಮಾಡಿ ಬರೀಬಹುದು. 6 ಸಂಖ್ಯೆಗಳಿದೆ, 6 ಸಂಖ್ಯೆಗಳನ್ನು ಬರೆದ್ರೆ ಆಯ್ತು. ಇಲ್ಲಿ 6 ಬರಿತೇನೆ, ಮತ್ತೆ 5 ಬರಿತೇನೆ, 4 ಬರಿತೇನೆ, 0 ಬರಿತೇನೆ, 7 ಬರಿತೇನೆ, 8 ಬರಿತೇನೆ. ಸೊ 6,54,078. ಸೊ ಇದು 6 ಅಂಕೆಗಳನ್ನು ಉಪಯೋಗಿಸಿ ಮಾಡಿದಂತಹ 5 ಸಂಖ್ಯೆಗಳು. ನೆಕ್ಸ್ಟ್, ಈಗ ಅಭ್ಯಾಸ 1.1ಕ್ಕೆ ಬರುವ. ನೋಡಿ, ಮೊದಲ ಪ್ರಶ್ನೆ ಕೊಟ್ಟಿದ್ದಾರೆ. 1 ಲಕ್ಷ. 1 ಲಕ್ಷದಲ್ಲಿ ಎಷ್ಟು 10,000ಗಳಿದೆ? 10,000ದ ಕಟ್ಟು ಎಷ್ಟು ಇದೆ? 1 ಲಕ್ಷವನ್ನ ನಾನಿಲ್ಲಿ ಬರಿತೇನೆ. ನೋಡಿ, ಇಲ್ಲಿ ಬರಿತೇನೆ ನಾನು 1 ಲಕ್ಷ. 1 ಲಕ್ಷ ಹೀಗೆ ಅಲ್ವಾ ಬರೆಯುವುದು? 1 ಲಕ್ಷ ಅಲ್ವಾ? ಇದು 1 ಲಕ್ಷ. 1 ಲಕ್ಷ ಆಗ್ಬೇಕಾದ್ರೆ ಸಾವಿರದ ಎಷ್ಟು ಕಟ್ಟನ್ನ ಇಡಬೇಕು? 10,000ಕ್ಕೆ. ಹೇಗೆ? 10,000ಕ್ಕೆ 10,000ನ್ನು ಗುಣಿಸಿದಾಗ ನಮ್ಗೆ 1 ಲಕ್ಷ ಸಿಗ್ತದೆ. ಅಂದ್ರೆ 10,000ದ 10 ಕಟ್ಟುಗಳನ್ನ ಇಟ್ಟಾಗ ನಮಗೆ 1 ಲಕ್ಷ ಸಿಗ್ತದೆ. ಸೊ ಇಲ್ಲಿ ಉತ್ತರ ಎಷ್ಟು? 1 ಲಕ್ಷದಲ್ಲಿ 10,000ಗಳಿದೆ. ಅರ್ಥ ಆಯ್ತಾ? 1 ಲಕ್ಷದಲ್ಲಿ 10,000ಗಳಿದೆ. ಹಾಗೆಯೇ 1 ಮಿಲಿಯನ್ ನಲ್ಲಿ ಎಷ್ಟು 100,000 ಇದೆ? 1 ಮಿಲಿಯನ್ ಅಂತ ಬರೆಯುವ. ನೋಡಿ, ಇದು ಮಿಲಿಯನ್ಗಳಲ್ವಾ? ಮಿಲಿಯನ್. ಇದರಲ್ಲಿ ಎಷ್ಟು ಸಾವಿರಗಳಿದೆ? 100,000ಗಳು. ಎಷ್ಟು? 100,000ಗಳಿದೆ. 100,000 ಅಂದ್ರೆ ಹೇಗೆ? 100,000 ಅಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟು, ಇದು 100ರ ಕಟ್ಟಲ್ವಾ? ಸೊ 100,000 ಅಂತ ಹೇಳಿದ್ರೆ ಹೀಗೆ. 1 ಮಿಲಿಯನ್ ಆಗ್ಬೇಕಾದ್ರೆ ನಾವು ಇದಕ್ಕೆ ಎಷ್ಟರಿಂದ ಗುಣಿಸ್ಬೇಕು? ಇದಕ್ಕೆ ಕೂಡ 10ರಿಂದ ಗುಣಿಸ್ಬೇಕು ಅಲ್ವಾ? 100,000ದ ಎಷ್ಟು ಕಟ್ಟುಗಳಿದೆ 1 ಮಿಲಿಯನ್ ಆಗ್ಬೇಕಾದ್ರೆ? ಅದಕ್ಕೆ ಕೂಡ 10 ಕಟ್ಟುಗಳಿದೆ.
ಅಲ್ವಾ? ಅಂದ್ರೆ ನೋಟಿನ ಕಟ್ಟು ಅಂತಲೇ ನೀನ್ ನೆನಪಿಟ್ಕೊಳ್ಳಿ. ಒಂದು 100 ಸಾವಿರದ 10 ಕಟ್ಟುಗಳನ್ನಿಟ್ಟಾಗ 1 ಮಿಲಿಯನ್ ಆಗ್ತದೆ. ಈಗ 1 ಕೋಟಿಯಲ್ಲಿ 1 ಕೋಟಿ ಬರೆಯುವುದು ಹೇಗೆ? 1 ಕೋಟಿಯಲ್ಲಿ ಎಷ್ಟು 10 ಲಕ್ಷಗಳಿದೆ? ಎಷ್ಟು 10 ಲಕ್ಷಗಳಿದೆ? 10 ಲಕ್ಷಕ್ಕೆ 10ರಿಂದ ಗುಣಿಸಿದಾಗ, ಇದು ನೋಡಿ, ಇದು ಲಕ್ಷದ ಕಟ್ಟು ಅಲ್ವಾ? ಲಕ್ಷಕ್ಕೆ 10 ಲಕ್ಷಕ್ಕೆ 10 ಗುಣಿಸಿದಾಗ ನಮಗೆ ಎಷ್ಟು ಸಿಗ್ತದೆ? 1 ಮಿಲಿಯನ್ ಸಿಗುದು. ಸಾರಿ, 1 ಕೋಟಿ ಸಿಗುದು. ಸೊ 1 ಕೋಟಿಯಲ್ಲಿ ಎಷ್ಟು 10 ಲಕ್ಷಗಳಿದೆ? 10 ಲಕ್ಷದ ಕಟ್ಟುಗಳಿದೆ. 10 ಲಕ್ಷದ ಕಟ್ಟುಗಳಿದೆ. ಹಾಗೆ 1 ಕೋಟಿ ಅಂತ ಹೇಳಿದ್ರೆ ಇಲ್ಲಿ ಬರೆದ ಸಂಖ್ಯೆ 1 ಕೋಟಿ. ನೋಡಿ, 1 ಕೋಟಿಯನ್ನ ಹೀಗೆ ಬರಿತೇವೆ ನಾವು ಅಲ್ವಾ, ಭಾರತೀಯ ಸಂಖ್ಯಾ ಪದ್ಧತಿಯ ಪ್ರಕಾರ. ಅಂದ್ರೆ ಎಷ್ಟು ಮಿಲಿಯನ್? ಇದನ್ನೇ ನಾನೀಗ ಮಿಲಿಯನ್ ರೀತಿಯಲ್ಲಿ ಬರೆಯುವುದಾದ್ರೆ, ನೋಡಿ, ಮಿಲಿಯನ್ ರೀತಿಯಲ್ಲಿ ಬರೆಯುವುದಾದ್ರೆ 1 2 0 4 0 5 6 7. ಸೊ 3 ಎಷ್ಟು ಮಿಲಿಯನ್? 1 ಕೋಟಿ ಹೇಳಿದ್ರೆ ಎಷ್ಟು ಮಿಲಿಯನ್? 1 ಕೋಟಿ ಹೇಳಿದ್ರೆ 10 ಮಿಲಿಯನ್. ಆಯ್ತಾ? 1 ಕೋಟಿ ಅಂತ ಹೇಳಿದ್ರೆ ಎಷ್ಟು ಮಿಲಿಯನ್ಗೆ ಸಮ? ಇದು 10 ಮಿಲಿಯನ್ಗೆ ಸಮ. ಇದು ಭಾರತೀಯ ಪದ್ಧತಿ ಪ್ರಕಾರ, ಇದು ಅಂತಾರಾಷ್ಟ್ರೀಯ ಪದ್ಧತಿ ಪ್ರಕಾರ. ಆಯ್ತಾ? ಅಂತಾರಾಷ್ಟ್ರೀಯ ಪದ್ಧತಿಯ ಪ್ರಕಾರ ನಾನೇನ್ ಹಾಕಿದ್ದು? ಕೊಮ ಹಾಕಿದ್ದು. ಈಗ 1 ಮಿಲಿಯನ್ ಅಂತ ಹೇಳಿದ್ರೆ ಎಷ್ಟು ಲಕ್ಷ? 1 ಮಿಲಿಯನ್ ಅನ್ನ ಬರಿತೇನೆ ನಾನು. 1 ಮಿಲಿಯನ್ ಅಂತ ಹೇಳಿದ್ರೆ ಹೀಗೆ ಅಲ್ವಾ? ಅದು ಅಂದ್ರೆ ಎಷ್ಟು ಲಕ್ಷ ಅದನ್ನೇ ನಾನು ಬರಿತೇನೆ ನೋಡಿ. ಮತ್ತೆ ಭಾರತೀಯ ಸಂಖ್ಯಾ ಪದ್ಧತಿ ಪ್ರಕಾರ ಅದಕ್ಕೆ ಕೊಮ ಹಾಕುವ. 1 ಮಿಲಿಯನ್ ಅಂತ ಹೇಳಿದ್ರೆ ಎಷ್ಟು ಲಕ್ಷ? 10 ಲಕ್ಷ. 1 ಮಿಲಿಯನ್ ಅಂತ ಹೇಳಿದ್ರೆ ಎಷ್ಟು ಲಕ್ಷ? 10 ಲಕ್ಷಗಳು. 10 ಲಕ್ಷಕ್ಕೆ ಸಮ ಅದು. 1 ಮಿಲಿಯನ್ ಅಂತ ಹೇಳಿದ್ರೆ 10 ಲಕ್ಷಕ್ಕೆ ಸಮ. ಇದು ಅರ್ಥ ಆಯ್ತಾ ನಿಮಗೆ ಹೇಗೆ ಅಂತ ಹೇಳಿ? ಓಕೆ, ಈಗ ಮುಂದಕ್ಕೆ ಹೋಗೋಣ. ನೋಡಿ, ಸಂಖ್ಯೆಗಳನ್ನ ಬರೆದು ಸರಿಯಾಗಿ ಅಲ್ಪ ವಿರಾಮಗಳನ್ನ ಹಾಕಿ. ಸೊ ನಾವೀಗ ಏನ್ ಮಾಡ್ಬೇಕು? ಸಂಖ್ಯೆಗಳನ್ನ ಅವ್ರು ಕೊಟ್ಟಿದ್ದಾರೆ, ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಪ ವಿರಾಮವನ್ನ ಹಾಕಬೇಕು. ಆಯ್ತಾ? ಅಲ್ಪ ವಿರಾಮವನ್ನ ನಾವು ಇಲ್ಲಿಗೆ ಹಾಕ್ಲಿಕ್ಕೆ. ಸೊ ಈಗ ನೋಡಿ, ಮೊದಲನೆಯ ಪ್ರಶ್ನೆ ನೋಡಿ, 73,75,307. ಇಲ್ಲಿ ಜಾಗ ಇಲ್ಲ ನನಗೆ, ಸೊ ಅದಕ್ಕೆ ಕೆಳಗೆ ಬರಿತಾ ಇದ್ದೇನೆ. 73 ಲಕ್ಷ, 73 ಲಕ್ಷ, ಕೊಮ 75,000. 50,000ದ ಕಟ್ಟಲ್ಲಿ ಕೂಡ 75,000. 307, 307. ಇದು ಅಕ್ಷರದಲ್ಲಿ ಬರ್ದದು. ನೋಡಿ, 9 ಕೋಟಿ ನೋಡಿ, 9 ಕೋಟಿ 5 ಲಕ್ಷದ 5 ಲಕ್ಷ. ಹಾಗಾದ್ರೆ ಇಲ್ಲಿ 10 ಲಕ್ಷದಲ್ಲಿ 0, 1 ಲಕ್ಷದಲ್ಲಿ 5 ಅಂತ ಬರೀಲಿಕ್ಕೆ 41. 1000ದ ಕಟ್ಟಲ್ಲಿ ಕೂಡ 0 0, 100ರ ಕಟ್ಟಲ್ಲಿ 0, 41. ಸೊ 4 10ರ ಕಟ್ಟಲ್ಲಿ ಬರ್ತದೆ, 1 ಯಾವುದರ ಕಟ್ಟಲ್ಲಿ ಬರ್ತದೆ? ಬಿಡಿಯ ಕಟ್ಟಲ್ಲಿ ಬರ್ತದೆ ಅಲ್ವಾ? ಸೊ ಇದು. ಅನಂತರ ನೆಕ್ಸ್ಟ್ ನೋಡಿ, 3ನೇ ಪ್ರಶ್ನೆ, 7 ಕೋಟಿ 52 ಲಕ್ಷ. 7 ಕೋಟಿ, 7 ಬರ್ದು ಕೊಮ 52 ಲಕ್ಷ. ಲಕ್ಷದ ಇದರಲ್ಲಿ 50 ಕಟ್ಟಲ್ಲಿ 52 ಬರೀಲಿಕ್ಕೆ 21,000. 1000ದ ಕಟ್ಟಲ್ಲಿ ಎಷ್ಟು ಬರೀಲಿಕ್ಕೆ? 21 ಬರ್ತು. 302, 302. ಸೊ ಇದು 3ನೇ ಪ್ರಶ್ನೆಗೆ ಉತ್ತರ ಆಗ್ತದೆ. ಈಗ 58 ಮಿಲಿಯನ್, 58 ಮಿಲಿಯನ್. ಸೊ 58 ಮಿಲಿಯನ್ ಕೊಮ 421,000, 421,000 ಕೊಮ, ಅಲ್ಲಿ 3 ಆದ ನಂತರ ಕೊಮ ಅಲ್ವಾ? 202, 202. ಸೊ ಇದು ಯಾವ್ದಕ್ಕೆ? 4ನೇ ಪ್ರಶ್ನೆಗೆ ಉತ್ತರ. ಕೊನೆಯ ಪ್ರಶ್ನೆ, 23 ಲಕ್ಷದ 30,010. 30,010. ನೋಡಿ, 30,000. 1000ದ ಸ್ಥಾನದಲ್ಲಿ ಏನಿಲ್ಲ, 100ರ ಸ್ಥಾನದಲ್ಲಿ ಏನಿಲ್ಲ, ಬಿಡಿಯ ಸ್ಥಾನದಲ್ಲಿ ಏನಿಲ್ಲ, 10ರ ಸ್ಥಾನದಲ್ಲಿ 1, 10 ಅಂತ ಬರೀಲಿಕ್ಕೆ. ಇದು ಏನಾಯ್ತು? ಹೀಗೆ ಪ್ರಶ್ನೆಗೆ ಉತ್ತರ. 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ ಏನ್ ಹೇಳ್ತದೆ ನೋಡೋಣ. ಭಾರತೀಯ ಪದ್ಧತಿಯಲ್ಲಿ
ಸರಿಯಾಗಿ ಅಲ್ಪ ವಿರಾಮ ಹಾಕಿ ಸಂಖ್ಯೆಯ ಹೆಸರನ್ನ ಬರೆಯಿರಿ. ಈಗ ನಾವು ಇದಕ್ಕೆ ಮೊದಲಿಗೆ ಅಲ್ಪ ವಿರಾಮ ಹಾಕಬೇಕು ಭಾರತೀಯ ಪದ್ಧತಿಯಲ್ಲಿ. ಭಾರತೀಯ ಪದ್ಧತಿಯಲ್ಲಿ ಹೇಗೆ ಹಾಕುದು? ಬಲದಿಂದ ಮೊದಲು 3 ಸ್ಥಾನ ಆದ ನಂತರ 1 ಕೊಮ, ಅನಂತರ 2 ಸ್ಥಾನ ಆದ ನಂತರ ಕೊಮ, ಅನಂತರ 2 ಸ್ಥಾನ ಆದ ನಂತರ ಕೊಮ. ಹಾಗಾದ್ರೆ ಇದು ಎಷ್ಟು ಇದೆ? ಇದು ಬಿಡಿ, ಬಿಡಿ, 10, 100, 1000, 10,000, ಅನಂತರ ಲಕ್ಷ, 10 ಲಕ್ಷ, ಕೋಟಿ ಅಲ್ವಾ? ಸೊ ಇದನ್ನ ಹೇಗೆ ಬರಿಬಹುದು? 8 ಕೋಟಿಯ 75 ಲಕ್ಷದ 95 ಲಕ್ಷದ 95,000ದ 95,762 ಆಯ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಎರಡನೇ ಪ್ರಶ್ನೆ ನೋಡಿ. 3 ಆದ ನಂತರ 3 ಸ್ಥಾನ ಆದ ನಂತರ 1 ಕೊಮ, 2 ಸ್ಥಾನ ಆದ ನಂತರ 1 ಕೊಮ. ಹಾಗಾದ್ರೆ ಇದು ಎಷ್ಟಾಯ್ತು? 85 ಲಕ್ಷದ 40 283. ಸೊ ಕೊನೆಗೆ ನೋಡಿ, ಮೂರನೇ ಪ್ರಶ್ನೆಗೆ ಬರೋಣ. ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು 0 ಆಚೀಚೆ ಆಗಿದೆ. ಮೂರು 0 ಆಗ್ಬೇಕು. ಆಯ್ತಾ? ಕರೆಕ್ಟ್ ಆಯ್ತು. ಈಗ ನೋಡಿ, 3 ಸ್ಥಾನ ಆದ ನಂತರ 1 ಕೊಮ, 2 ಸ್ಥಾನ ಆದ ನಂತರ 1 ಕೊಮ. ಹಾಗಾದ್ರೆ ಇದೆಷ್ಟು ಆಗ್ತದೆ? ಮತ್ತೆ ಇಲ್ಲೊಂದು 9 ಉಂಟು, 9 ಇದೆ. ಇಲ್ಲಿ ಏನಾಗ್ತದೆ? ಓಕೆ, ಈಗ ಏನಾಗ್ತದೆ? ಇಲ್ಲಿ 9 ಕೋಟಿಯ 99 ಲಕ್ಷದ 99 ಲಕ್ಷದ 46 ಅಲ್ವಾ? 99 ಲಕ್ಷದ 46. ಕೊನೆಯದ್ದು ನೋಡಿ, ಇಲ್ಲಿ 3 ಆದ ನಂತರ 1 ಕೊಮ, ಇಲ್ಲಿ ಇದು ಕೂಡ 9 ಕೋಟಿ ಇದೆ. 9 ಕೋಟಿ ಎಷ್ಟು ಲಕ್ಷ? 84 ಲಕ್ಷ. 84 ಲಕ್ಷದ 32,701. ಸೊ ಇದು ಭಾರತೀಯ ಪದ್ಧತಿಯಲ್ಲಿ ನಾವು ಹಾಕಿದ್ದು. ಈಗ ಮುಂದಕ್ಕೆ ಹೋಗೋಣ. ನಾವು 4ನೇ ಪ್ರಶ್ನೆಗೆ ಬರೋಣ. ಇಲ್ಲಿ ನೋಡಿ, ಪ್ರಶ್ನೆ ನೋಡಿ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳ ಹೆಸರುಗಳನ್ನ ಬರೆದು ಸೂಕ್ತ ಸ್ಥಾನದಲ್ಲಿ ಅಲ್ಪ ವಿರಾಮಗಳನ್ನ ಬಳಸಿ. ಇಲ್ಲಿ ನಾವೀಗ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಏನ್ ಮಾಡ್ಬೇಕು? ಅಲ್ಪ ವಿರಾಮವನ್ನ ಬಳಸಬೇಕು. ಹೇಗೆ ಬಳಸುದು ಅಲ್ಪ ವಿರಾಮ? ಅಲ್ಲಿ ಪ್ರತಿಯೊಂದು 3 ಸ್ಥಾನ ಆದ ನಂತರ ಅಲ್ಪ ವಿರಾಮ ಬರ್ತದೆ ಅಲ್ವಾ? ಸೊ ಇದು 100ರ ಕಟ್ಟು, ಇದು 1000ದ ಕಟ್ಟು, ಮಿಲಿಯನ್ನ ಕಟ್ಟು. ಸೊ ಇದೆಷ್ಟು?
78 ಮಿಲಿಯನ್ 78 ಮಿಲಿಯನ್ 78 ಮಿಲಿಯನ್ ಅನಂತರ 900 ಅಥವಾ 900 21 ಸಾವಿರದ 92 ಇದು ನೋಡಿ, ಇಲ್ಲಿ ಕೂಡ ಮೂರು ಸ್ಥಾನ ಆದ ನಂತರ ಒಂದು ಕೊಮ ಹಾಕ್ಲಿಕ್ಕೆ. ಹಾಗಾದ್ರೆ ಇದು 7 ಮಿಲಿಯನ್ 7 ಮಿಲಿಯನ್ ಅನಂತರ ಎಷ್ಟು ಬಂತು? 452 ಅಲ್ವಾ? ಸೊ 452 ಎಷ್ಟದು? ಸಾವಿರದ ಕಟ್ಟು. ಹಾಗಾದ್ರೆ 1283. ಸೊ ಮುಂದಕ್ಕೆ ಹೋಗೋಣ, ಮೂರನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ 99 ಮಿಲಿಯನ್. ಸೊ 99 ಮಿಲಿಯನ್ 99 ಮಿಲಿಯನ್ 985 ಸಾವಿರದ 102 ಅಲ್ವಾ? ಸೊ ಇದನ್ನ ಹೇಗೆ ಓದುದು ನಾವು? ಮೂರು ಸ್ಥಾನ ಆದ ನಂತರ ಕೊಮ ಹಾಕ್ಲಿಕ್ಕೆ. ಸೊ ಇದು 48 ಮಿಲಿಯನ್ 49 ಸಾವಿರದ 831. ಇದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಾವೇನ್ ಬರ್ದ್ವಿ? ಅಲ್ಪ ವಿರಾಮ ಹಾಕಿ ಸಂಖ್ಯೆಗಳನ್ನ ಅಕ್ಷರದಲ್ಲಿ ಬರ್ದ್ವಿ. ಇದಿಷ್ಟು 1.1. ಇಲ್ಲಿಗೆ 1.1 ಮುಗಿತದೆ. ನಾಳೆ ನಾವು ಸ್ವಲ್ಪ 1.2ಕ್ಕಿಂತ ಮುಂಚೆ ಸ್ವಲ್ಪ ವಿಷಯಗಳನ್ನ ತಿಳಿದುಕೊಳ್ಳಲಿಕ್ಕಿದೆ. ಅದು ಮತ್ತು ಅದರ 1.2 ಕಂಪ್ಲೀಟ್ ಮಾಡುವ. ಸೊ ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.